ಎದಳಮ್ಮ ಮೇಲ್ ಮನಿಕೋ ಎದ ಮೆಕ್ಕೆ ಡೆಲ್ಲಿಗೆ ಹೋಗೋರಂತೆ ಮೋದಿ ಜೊತೆ ಮಾತಾಡಕ್ಕೆ ಎದಳ್ತೀಯ ಮ್ಯಾಕೆ ಏನೋ ಕೇಳಿಸ್ಕೊಂಡ್ರೆ ಕ್ಯಾರೆಕ್ಟ್ ತಾಂಬೇಕೇನ ನಿಂಗೆ. ಹೌದಾ, ಇವಾಗ ಎದಳಿಗೆ ಬೇಲ್ ಮನಿಕೋ ಅಮ್ಮ. ಅದೇ ನೀನು ದೆವ್ವ ಕಣ್ಣ ಕಾಣಿಸ್ತೀಯ. ಹೋಗೋದು ಹಂಗೆ ದೇವನೇ. ಅದು ನೋಡಲ್ಲಿ ಎಲ್ಲ ದೇವ ಗೊತ್ತಾಯ್ತು ನೋಡಲ್ಲಿ. ನೋಡ ಏನೋ ಹೆಸರು ಬಂದಿದ್ದು ನೋಡ್ದಾ? ಯಾರು? ನಿಮ್ಮಪ್ಪ ಇಲ್ಲ, ಏನೋ ಕೈಲಿ ಹಿಡ್ಕೊಂಡಿತ್ತು. ಎಲ್ಲೈತೆ ನೋಡು, ಅಲ್ಲಿ ಬರ್ತಾ ಇಲ್ವಾ? ನಿನಗೆಲ್ಲಿ ಕಾಣಿಸ್ತಿದೆ? ನನಗೆ ಕಾಣಿಸ್ತಿಲ್ಲ. ಇಲ್ಲೇ ಬರ್ತೈತೆ. ಎಲ್ಲಮ್ಮ ಎಲ್ಲಿ ವಾಯ್ಸ್ ನನಗೆ ಕಾಣಿಸ್ತಿಲ್ಲ. ಓ ನಾಳೆ ಗೈಸ್ ನಮ್ಮಪ್ಪ ಬರ್ತಾವ್ರಲ್ಲಿ. ನಮ್ಮ ಪಿತಾಮಹ ಒಂದವೇ ಮಳೆಯಲ್ಲಿ ನೆನ್ಕೊಂಬರ್ತಾವ್ರೆ. ಅವ್ರನ್ನ ಕಾಯ್ಕೊಂಡು ನಮ್ಮವ್ವ ಪ್ರಿಯತಮ ಕರುಣೆಯ ತೋರೆಯ ಕರುಣೆಯ ತೋರೆಯ ಅಂತ ಹಾಡು ಹೇಳ್ಕೊಂಡವ್ರೆ. ಏನು ಶೆಕೆ, ಏನು ಮಳೆ, ಈ ಥರ ಅರ್ಧಂಬರ್ಧ ಮಳೆ ಬಂದು ಹೋಗ್ಬಿಟ್ರೇ ಶೆಕೆ ಸಿಕ್ಕಾಪಟ್ಟೆ. ಕನ್ನಡ ತಾಯಿ ಮಕ್ಕಳಿಗೆಲ್ಲ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ. ಟಿಫನೇ ಮಾಡಿಲ್ಲ ಅನ್ಸುತ್ತೆ, ಇನ್ನು ಬರೀ ರೈಸ್ ಮಾತ್ರ ಇದೆ, ಇನ್ನೇನು ಮಾಡಿಲ್ಲ ಅನ್ಸುತ್ತೆ. ಎಲ್ಲ ಬಡದು ಬಾಯಿಗೆ ಹಾಕೊಂಬಿಟ್ಟವ್ರೆ ಅನಿಸುತ್ತೆ. ನೋಡೋಣ, ಕೇಳೋಣ. ಮಾವು ಏನು ಮಾಡಿರಿ ತಿಂಡಿ? ಮುದ್ದೆ. ಹಾಂ, ಮುದ್ದೆ ಎಲ್ಲ ತೊಳೆದಿಕ್ಕಿದ್ಯಾ? ನೀನು ತಿನ್ನಲ್ವಲ್ಲ ಏನು? ನಾನ್ ವೆಜ್. ಬೇರೆ ಏನು ಮಾಡಿದ್ಯಾ? ಚಿತ್ರಾನ್ನ ಯೂನಿವರ್ಸಲ್ ಫುಡ್ಡು. ಈ ಚಿತ್ರಾನ್ನ ಏನ ವಿಡಿಯೋನ ಮಾಡ್ಕೊಂಡು ಕೂತ್ಕೊಂತಾರೆ ನಿನಗೀಗ. ಅಲ್ಲ, ಯಾವಾಗ ಯಾಕೆ ಚಿತ್ರಾನ್ನನೇ ಮಾಡ್ತೀಯ, ಬೇರೆ ಹೆಂಗೆ ಮಾಡಲ್ಲ? ಹಿಂಗೆ ಹಾಂ ಬರಲ್ಲ. ಏನು ಬರಲ್ಲ? ಅಡುಗೆ ಬರಲ್ಲ. ಅಡುಗೆ ಬರಲ್ಲ ಅಂತೆ. ಚಿಕನ್ ಮಟನ್ ಮಾಡ್ಕೊಂಡು ತಿನ್ನಕ್ಕೆ ಮಾತ್ರ ಅಡುಗೆ ಬರ್ತದಂತೆ. ಯಾವಾಗ ಯಾಕೆ ಚಿತ್ರಾನ್ನ ಮಾಡ್ತೀಯಮ್ಮ? ಅದಷ್ಟೇ ಬರೋದು. ನೋಡಿ ಗೈಸ್, ಇದು ನಮ್ಮ ಮನೆ ಪರಿಸ್ಥಿತಿ. ನೋಡಿದ್ರೆ ಅವ್ರಿಗೆ ಬೇಕಾಗಿದ್ದು ಮಾಡ್ಕೊಂಡು ತಿಂತಾರೆ, ನಮಗೆ ಬೇಕಾಗಿದ್ದು ಮಾಡೋದೇ ಇಲ್ಲ. ಬೇಡ, ಯಾಕೆಂದರೆ ಎಲ್ಲ ತಿಂದು ಮುಗಿಸಿದಿರಲ್ಲ, ತಿಂದು ತೊಳೆದಿದ್ದೀರಲ್ಲ ಎಲ್ಲನೂ, ಅದಕ್ಕೆ ಅಡುಗೆ ಮನೆ ವಿಡಿಯೋ ಬೇಡ. ಎಲ್ಲ ತಿಂದು ಇಲ್ಲ ನೋಡ್ರಿ, ಸೌತೆಕಾಯಿ ಅರ್ಧಂಬರ್ಧ ತಿಂದು ಬಿಟ್ಟವ್ರೆ. ಇದೆಲ್ಲ ಪಾತ್ರೆ ಎಲ್ಲ ಖಾಲಿ ಆಗೈತೆ. ನಮಗೆ ಮಾತ್ರ ಬರೀ ಚಿತ್ರಾನ್ನ ಮಾಡಿ ಇಕ್ಕವ್ರೆ. ಎಲ್ಲ ತಿಂದು ತಿನ್ನಿರಿ, ಚೆನ್ನಾಗಿ ತಿನ್ನಿರಿ. ಇನ್ನೇನು ಮತ್ತೆ, ಕೊಡ್ಸೋರು ಕೊಡಿಸಿಲ್ಲ ಅಂತಂದ್ರೆ ಉರಿಯಲ್ವಾ? ಅದಕ್ಕೆ ಇನ್ಮೇಲೆ ಕೊಡ್ಸೋದೇ ಬೇಡ. ಏನಂತೀರಾ? ಏಯ್, ಇವಾಗ ಹೇಳೋದಲ್ಲ, ನೋಡಿ ಮಾತಾಡೋದೀಗ. ರಕ್ತ ಕುಡಿದು ಬಿಡ್ತೀನಿ. ಮದ್ದೂರು ಹೊರಟಿದ್ದೀನಿ. ಈಗ ಅಡಕಮನೆ ಹತ್ರ ಹೋಗಿ ಅಲ್ಲಿಂದ ಕಾರಲ್ಲಿ, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಇದು ನನ್ನ ಸ್ಕೂಲ್ ಫ್ರೆಂಡ್ ಫಂಕ್ಷನ್ನು. ನನ್ನ ಸ್ಕೂಲ್ ಫ್ರೆಂಡು ಹೌದು ಮಾಗಡಿ. ಅವರು ಮದ್ದೂರಲ್ಲಿ ಅವ್ರ ಮನೆಯದು ಪೂಜೆಗೆ ಕರೆದು ಇನ್ವೈಟ್ ಮಾಡಿದ್ದಾನೆ. ಸೊ ಅದಕ್ಕೆ ನಾನು ಹೋಗ್ತಾವ್ನಿ. ನಮ್ಮ ಹುಡುಗರು ಅಡಕಮನಹಳ್ಳಿ ರೆಡಿಯಾಗವ್ರೆ ಕಾರಲ್ಲಿ ಹೋಗೋಕ್ಕೆ. ಈಗ ಅಲ್ಲಿ ಹೋಗಿ ಅಡಕಮನಹಳ್ಳಿಗೆ ಹೋಗಿ ಅಲ್ಲಿಂದ ಮದ್ದೂರು ಹೋಗ್ತೀವಿ. ಸೊ ನೋಡ್ತಾರೆ, ಕಾರ್ ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ. ಜೈ ಮಕ್ಕಳಮ್ಮ ಸಾರಥಿ. ನೋಡಿ, ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಮೀನ್ಸ್ ಮದ್ದೂರ್ಗಲ್ವೇನೋ? ಎಸ್, ಮದ್ದೂರ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಬ್ರು ಹತ್ತೋರಿದ್ದಾರೆ, ಬಟ್ ಅವ್ರು ತೋರಿಸಲ್ಲ ಯಾರು ಅಂತ. ಸಸ್ಪೆನ್ಸು, ರಿವೀಲ್ ಮಾಡ್ತೀವಿ. ಅದೇನು ಇನ್ನೇನು ಸ್ವಲ್ಪ ದಿನನೇ ಇದೆ. ಸೊ ಇವತ್ತಿನ ವ್ಲಾಗ್ಗೆ ನನ್ನ ಫ್ರೆಂಡು, ನನ್ನ ಸ್ಕೂಲ್ ಮೇಟು ನಯನ್ ಬಂದಿದ್ದಾನೆ. ಆ್ಯಂಡ್ ದೆನ್ ಮುಂದೆಗಡೆ ಸಚಿನ್. ನೋಡಪ್ಪ, ಹಿಂದೆಗಡೆ ನೋಡ್ಬೇಡ, ಕಾಣಿಸ್ತಿದ್ದೀವ? ಕಾಣಿಸ್ತಿದ್ದೆ ಕಣ. ತುಂಬಾ ಜೂಮಲ್ಲಿ ಮಗ. ನಾವು ಒಂದು ವಾರ ಆಯ್ತು, 2 ವಾರ ಆಯ್ತು.
ಚಪ್ಪಲಿ ಮ್ಯಾಚಿಂಗ್. ಸೊ ಗೈಸ್, ಈಗ ಇನ್ನೊಬ್ರು ಜಾಯ್ನ್ ಆಗ್ತಾರೆ, ಬಟ್ ಅವ್ರನ್ನ ತೋರಿಸಲ್ಲ. ಅದಕ್ಕೆ ಒಂದು ದಿನ ಬರುತ್ತೆ, ಅವತ್ತೇ ಮಾತ್ರ ರಿವೀಲ್ ಮಾಡ್ತೀವಿ. ಸೊ ಅದು ನಯನ್ಗೆ ಸಂಬಂಧಪಟ್ಟಿದ್ದ ಮ್ಯಾಟ್ರ್. ಯಾಕೋ ಭಯ ಪಡ್ತಾವನೆ. ಎಲ್ಲ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಬರ್ತಾ ಇದೀನಲ್ಲ, ಇಲ್ಲಿ ಬಿಡ ವೇಟ್ ಮಾಡ್ಕೊಂತೀನಿ. ಬೆಳ್ಳು ಬರೋ ಥರ ಇದ್ರೆ ಮಾತ್ರ ಏನು ಹೇಳ್ಬೇಕು ಹೇಳಿ ಈಗ. ಇವಾಗ ಏನೋ ಹೇಳ್ದಲ್ಲ, ಅದು ಇದ್ರದ್ದು ಐರಾವತ ತಾನೇ. ಅದು ಐರಾವತದ ಬಗ್ಗೆ ಏನೋ ಹೇಳ್ದಲ್ಲ, ಹೇಳಿ. ಮೊನ್ನೆ ಬುಕ್ ಮಾಡ್ಕೊಂಡ್ ಬಂದೆ. ಏನ್ ಮಸ್ತಾಗಿತ್ತು ಅಂದ್ರೆ ಅದು ಸ್ಪೆಸಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಮಕ್ಳಿಗೆ ತಳ್ಕೊಳಕ್ ಅವ್ರಿಗೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಕ್ಸ್ಪ್ಲೈನ್ ಮಾಡು. ಅಲ್ಲ ಹೇಳಿದ್ನಲ್ಲ, ಅದೇನೆ. ಇವಾಗ ನೋಡ ಮಗ, ಲೇವು ಕೇಳಿಸ್ಕೊಳ್ರ, ಅಲ್ಲಿ ಕೆಳಗಡೆ ಸಾಕೆಟ್ಸ್ ಬರುತ್ತೆ, ಇಂಡಿವಿಜುವಲ್ ಸ್ವೀಟ್ಸ್. ನಗ್ಬೇಡ್ರಿ, ಸ್ವೀಟ್ಸ್ ಓಕೆ. ಆಮೇಲೆ ಅಲ್ಲಿ ಕರ್ಟನ್ ರೀ ಹಿಂಗ ಬಿಚ್ಚ ಏನನ್ನು ಸಾಧಿಸಿರೋ ಸಂತೋಷ. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಏನೋ ಮಾತಾಡ್ತಿದ್ಯಾ? ಸ್ಕ್ರೀನ್ ತೆಗೆದ್ರೆ ವ್ಯೂ ಹೆಂಗಿರುತ್ತೆ ಅಂದ್ರೆ ನೈಟ್ ಟೈಮ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಮಸ್ತಾಗಿ ಅಂದ್ರೆ ನೈಟ್ ವ್ಯೂ. ಅದೇ ಅದು ಇದ್ರಲ್ಲಿ ಏನೋ ಗ್ಲಾಸ್ ಇಂದ ಪ್ರೇಮ ಡಬಲ್ ಮೀನಿಂಗ್ ಎಲ್ಲ ಇಲ್ಲ, ಒಂದು ಸಿಂಗಲ್ ಮೀನಿಂಗ್. ಸಿಂಹ ಓಡ್ಸ, ಸಿಂಹ ಜೋರಾಗಿ ಓಡ್ಸ, ಸಿಂಹ. ಯಾವುದೇನಾ ಲಾಲಿ ಹಾಡು ಮೂವಿದಿದು. ಲೋಕಲ್ ನಾನು ನನ್ನ ಟ್ರಿಕ್ ಮಾಡ್ಬೇಕು. ಹೇಳ ಸಾಂಗ್, ಹೇಳ ಎಲ್ಲ ಕಡೆ ಕ್ಯಾಮ್ರಾ ಇರ್ತದೆ, ಮೇಲೆ ಸುತ್ತಲೂ ಎಲ್ಲ ಕ್ಯಾಮ್ರಾ, ಕಂಟೆಂಟ್ ಅನ್ಕೊಂಡು ಅಪ್ಪ ವಾಶ್ರೂಮ್ ಹೋಗ್ಬೇಕಾದ್ರೆ ಅದ್ರ ಬಿಡ್ತೀವಿ. ಸಾಂಗ್ ಹೇಳ್ತಾ ಹೇಳ್ತಾನೆ ನನ್ನ ಫ್ರೆಂಡ್ ಮೇಲೆ ಕ್ಯಾಮ್ರಾ ಬಿಟ್ಟೆ. ಮದುವೆ ಹೆಣ್ಗಿಂತ ಜಾಸ್ತಿ ನಾನು ಹಚ್ಕೊಂಡ್ಬಿಟ್ಟ. ನಾವು ಬಂದಿದ್ದು ಸಕ್ಕರೆನಾಡು ಮಂಡ್ಯ ಜಿಲ್ಲೆ ಮದ್ದೂರಲ್ಲಿರೋ ಮದ್ದೂರಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ನಾವು ಮೊದಲು ಮಾಡಿದ್ದು ಏನು ಅಂತಂದರೆ ತಾಯಿಯ ದರ್ಶನ ಮಾಡಿದ ನಂತರ ತಾಯಿಯ ಹಿನ್ನೆಲೆ ಬಗ್ಗೆ ತಿಳ್ಕೊಂಡ್ವಿ. ತಾಯಿಯ ಹಿನ್ನೆಲೆ ಏನಪ್ಪ ಅಂತಂದರೆ, ಕೊಡಗಿನಿಂದ ಸಪ್ತಮಾತೃಕೆಯರ ಜೊತೆ ಎತ್ತಿನ ಗಾಡಿಯಿಂದ ಬಂದಂತಹ ತಾಯಿ ಜನರ ಉದ್ಧಾರಕ್ಕೋಸ್ಕರ ಇಲ್ಲಿ ನೆಲೆಸಿದ್ದಾಳೆ ಅಂತ ತಾಯಿ ಹತ್ರ ನಾನು ಏನು ಕೇಳ್ಕೊಂಡೆ ಅಂತಂದರೆ, ಕನ್ನಡಿಗರ ಕುಟುಂಬಕ್ಕೆ, ನಮ್ಮ ಕುಟುಂಬಕ್ಕೆ ಹಾಗೂ ನನಗೆ ದಯವಿಟ್ಟು ಒಳ್ಳೇದು ಮಾಡಮ್ಮ ಅಂತ ನನ್ನ ಮನಸಾರೆ ನಾನು ಕೇಳ್ಕೊಂಡೆ. ಗೈಸ್, ಫೋನ್ ಹಾಕೋ, ರಿಸೀವ್ ಮಾಡ್ತಿಲ್ವಾ? ಹುಷಾರಾಗಿ ಬರಪ್ಪ, ಸ್ವಲ್ಪ ತೋರ್ಸ ಮುಖ ನಿಂತಿನ ನೋಡ ಮಗ. ಅಯ್ಯಲ್ಲೋ ಏನೋ ಮಗ ಬ್ರೋ ಎಲ್ಲಂತ ಆಲ್ಮೋಸ್ಟ್ ನೀವು ಮಾಡ್ತಿದ್ದಿಲ್ಲ. ಕೆಳಗಡೆ ಮೇಲ್ಗಡೆನ ಬಂದಿದ್ದೀವಿ, ಕೆಳಗಡೆ ಇದ್ದೀವಿ. ಕೆಳಗಿಂದ ಎಲ್ಲಿದ್ಯೋ? ಇಲ್ಲಿ ಕಾಣಿಸ್ತಿಲ್ವಲ್ಲೋ, ಇಲ್ಲಿದ್ಯೇನೋ? ಬಾರೋ ಇಲ್ಲಿ. ಎಲ್ಲವಂತೆ ಇಲ್ಲಿ ಇಲ್ಲವನಲ್ಲ, ಇನ್ನು ಬಾರೋ, ನೀನೇ ಅಲ್ಲಿದ್ಯಾ, ಬಾರೋ. ಎಲ್ಲವನು ರಂಗನಾಥ್, ಬರೀ ರಂಗನಾಥ್. ನೋಡಿ ಫ್ರೆಂಡ್ಸ್, ನಾವು ನಮ್ಮ ಫ್ರೆಂಡ್ ರಂಗನಾಥ ಅವನೇ ಕರೆದಿರೋದು ಈ ಫಂಕ್ಷನ್, ಅದಕ್ಕೆ ಬಂದಿರೋದು. ಇಲ್ಲ ಬರ್ತಿರ್ಲಿಲ್ಲ. ಇಲ್ಲ, ಯಾವ್ದು ಮಗ ದೇವಸ್ಥಾನ? ನೀನ್ ಕರ್ದಿಲ್ಲ ಅಂದ್ರೆ ಬರೋ ತರ ಇರ್ಬೇಕು. ದೇವಸ್ಥಾನ ವಿಷಯ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ ಮಗ. ಏಯ್ ಬಾರೋ, ನೀನು ಸೇರ್ಕೊಳ್ಳೋ. ಇವಾಗ ಬಿಸಿ. ನಾನು ಇನ್ನ ಅಲ್ಲ, ಯಾವ ದೇವಸ್ಥಾನ ಗೂಗಲ್ ಮಾಡ್ತಿದ್ದೆ. ಇಲ್ಲಿ ಹೇಳ ಮಗ, ಯಾವ ದೇವಸ್ಥಾನ? ಮದ್ದೂರಮ್ಮ. ಓಕೆ, ಇವಾಗ ಮಾಡ್ತಿರೋ ರೀಸನ್ ಏನು, ಕಾರಣ ಇವಾಗ? ಕಾರಣ ಹಂಗೆ ಖುಷಿಗೆ, ದುಡ್ಡು ಜಾಸ್ತಿ. ಇಲ್ಲಿ ಹೇಳ, ಏನೋ ಕಾರಣ ಐತಲ್ಲ. ಕಾರಣ ಗೊತ್ತಿಲ್ವಂತೆ ಗೈಸ್. ಏಯ್ ಬಾರೋ, ಇವನಂತೂ ರವರ ವಾಚಿದ್ವಪ್ಪ, ರವರ ವಾಚ್ ಪಡಿದೀವಿ ಕಾರಲ್ಲಿ. ನಾನು ಬೇರೆ ಯಾವುದೇ ಲೌಡಕ್ಕೆ ಬಾಲ್ ಹೀರೋಗಳ ತರ ಇಲ್ಲ ಸ್ವಾಮಿ. ನನ್ನ ಫ್ರೆಂಡ್ ಬಂದ ಅಂತ ಜಂಗಮ ಅವನೇ ಎತ್ತದೆ ವಿಡಿಯೋ ಮಾಡ್ತಿರೋದು ನೋಡಿ ಓಡೋಗ್ಬಿಟ್ಟ. ಎಲ್ಲ ಒಂದ್ ರೌಂಡ್ ಮುಗಿಸಿದ್ದೆ, ಇನ್ನೊಂದು ರೌಂಡ್ ಬಂದಿದ್ದಿಲ್ಲ, ಅದನ್ನ ಹೇಳಿ ನೀನು. ನಾನು ಅದೇ ನೋಡ್ತಾ ಇದ್ದೀನಿ, ಯಾರ ಕಡೆಯಿಂದ ಪ್ರೇಮ ಅಲ್ಲ ಮಗ.
ನಾವೆಲ್ಲ ಈ ಕಡೆ ಇದ್ದೀವಿ, ನೀನು ಆ ಕಡೆಗೆ ಹೋಗಿದ್ದೀರ ಯಾಕೆ ಹೇಳು? ಬಕೆಟ್ ಅಲ್ಲಿ ಕಬಾಬ್ ಇಟ್ಟಿದ್ರು, ಎಕ್ಸ್ಟ್ರಾ ಕೊಡ್ತಿದ್ರು. ಬಡದ್ ಬಾಯಿಗೆ ಹಾಕೊಂಡ ಇವನು ನೋಡು 4 kg ತಿನ್ಬಿಟ್ಟು ಹೆಂಗ್ ಮಾತಾಡ್ತಾವ ಇವನು. ಅಲ್ಲ ಮಗ, ನಾವು ಹೋಗಿದ್ದು ಹಿಂಗೆ. ನೋಡಿ ಗೈಸ್, ಊಟ ಮುಗಿಸ್ಕೊಂಡು ಬಂದಿದ್ದೀವಿ, ಕೈ ತೊಳ್ಕೊಂಡು ತಿರ್ಗಾ ನೋಡಿ ಕಬಾಬ್ ನೋಡಿ ಗಾಯ್ಸ್, ಅವ್ನು ನಮ್ಮ ಫ್ರೆಂಡ್ ಪಾಪ ರಂಗ ಕಷ್ಟಪಟ್ಟು ಒಂದು ಫಂಕ್ಷನ್ ಮಾಡೋನೆ, ಅವ್ನು ಕಷ್ಟಪಟ್ಟು ಮರಿ ವರ್ಷ ಖಾಲಿ ಮಾಡ್ತಾ ಇದ್ದೀವಿ. ಇದು ನಾನು ಮಾಡಿದೆ. ಏಯ್ ಆನ್ ಮಾಡ್ಬಿಟ್ಟು ಆಫ್ ಮಾಡಕ್ ಹೋಗ್ರಿ ಎಂತ. ನೋಡಿ ಗೈಸ್, ಸೇವ್ ವಾಟರ್ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಅವನೇ ಆನ್ ಮಾಡ್ತಾವನೆ, ಅವನೇ ಆಫ್ ಮಾಡ್ತಾವನೆ. ಥೋ ಇಂಥವ್ರು ನಮ್ಮ ಕರ್ನಾಟಕದಲ್ಲವ್ರೆ. ಇಂಥವ್ರು ನೀವೇನು ಹೇಳ್ತೀರಾ? ಇಂಥವ್ರು ನಮ್ಮ ಕರ್ನಾಟಕಕ್ಕೆ ಬೇಕಾ? ಬರೋ ತೋರ್ಸು ಮುಖನ. ಏಯ್ ಮುಖ ತೋರ್ಸು. ಆಕ್ಚುಲಿ ಮುಂಚೆ ಆನಾಗಿತ್ತು, ಇವನೇ ಕಂಟೆಂಟ್ ಬೇಕು ಅಂದ, ಅದಕ್ಕೋಸ್ಕರ ಮಾಡಿದೆ ಅಷ್ಟೇ. ಅವ್ನು ನೋಡ್ರಿ, ಅವನೇ ಕೊಟ್ಟಿರೋದು ಕಂಟೆಂಟ್, ಆನ್ ಮಾಡ್ಬಿಟ್ಟು ಆಫ್ ಮಾಡು ಅಂತ. ಅವನು ಕಂಟೆಂಟ್ ಹೇಳಿದ ಅವನೇ, ನೀರು ಆನ್ ಮಾಡಿ ನಾನು ಬರ್ತೀನಿ ವಿಡಿಯೋ ಮಾಡ್ತೀನಿ ಆಫ್ ಮಾಡೋ ಟೈಮಲ್ಲಿ ಅಂತ. ನೋಡಿ, ಆನ್ ಮಾಡಿದೀವನೇ, ಆಫ್ ಮಾಡಿದೀವನೇ, ಅದ್ರಲ್ಲೂ ಬಿಲ್ಡಪ್ ತಗೊಂತ ಆಫ್ ಮಾಡಿದ್ ನಾನು ಅನ್ನೋ ಥರ. ಏನು ಮಾಡೋಕ್ಕಾಗತ್ತೆ? ಸೊ ಅದಕ್ಕೋಸ್ಕರ ನಮ್ಮ ನಯನ್, ನಮ್ಮ ಫ್ರೆಂಡ್ ಮಾನ ಮರ್ಯಾದೆ ಉಳಿಸೋದಕ್ಕೆ ಅವನೇ ಆಫ್ ಮಾಡೋನ ತೋರಿಸ್ಬಿಡೋಣ ಅಲ್ವಾ? ಕಟ್ ಮಾಡಿ ಇದನ್ನ. ಮಧ್ಯಾಹ್ನದ ಊಟವನ್ನು ಮುಗಿಸಿಕೊಂಡು ಮದ್ದೂರಮ್ಮನಿಗೆ ಅಡ್ಡು ಬಿದ್ದು ಮಂಡ್ಯಗೆ ಧನ್ಯವಾದ ಹೇಳಿ ನಾವು ಹೊರಟಿದ್ದು ನೆಲಮಂಗಲದ ಕಡೆಗೆ. RCB ಮ್ಯಾಚ್ ಬೇರೆ ನಡೀತಿತ್ತು, ಜೈ RCB ಅಂತ ಹೇಳ್ಬಿಟ್ಟು ಮ್ಯಾಚ್ ನೋಡ್ತಾ ಇದ್ವಿ. ಹಾಗೆ ನಮ್ಮ ಫ್ರೆಂಡ್ ಅವ್ರ ಕಾರ್ ಕೂಡ ಜೊತೆಯಲ್ಲಿ ಅಂತ ಅಡ್ಡದಿಡ್ಡಿ ಹೋಗ್ತಿತ್ತು. ಅದನ್ನ ನೋಡಿಕೊಂಡು ಒಂದು ನಿದ್ದೆ ಹೊಡೆದ್ವಿ. ಆ ನಿದ್ದೆ ಹೊಡೆದು ಎದ್ದೇಳೋ ವರ್ಷದಲ್ಲಿ ನಮ್ಮ ಫ್ರೆಂಡ್ಸ್ ಏನೋ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ರು. ಆ ಕ್ರಿಯೇಟಿವಿಟಿನ ಕ್ಯಾಪ್ಚರ್ ಮಾಡೋಣ ಅಂತ ನನ್ನ ಫ್ರೆಂಡ್ ಮೇಲೆ ಕ್ಯಾಮ್ರಾ ಬಿಟ್ಟೆ. ಅವನು ಓಡೋಗಿ ಬಚ್ಚಿಕೊಂಬಿಟ್ಟ. ನಾಚಿಕೆ ಆಗ್ಬೇಕಾ ಮಾತು ಹೇಳೋಕ್ಕೆ? ಹೇಳಿದ್ ನನ್ನ ಮಕ್ಳಿಗೆ ನಾಚಿಕೆ ಆಗ್ಬೇಕು, ನಮಗೆ ಮೈಬಾರ ಅಂತ ಹೇಳಿದವ್ರಿಗೆ ನಾಚಿಕೆ ಆಗ್ಬೇಕು. ಏನಾದ್ನ ಹೇಳಿದ್ರೆ ಎದ್ಬೋದ್ರಂತೆ, ಹಂಗಾಯ್ತು. ಈಗ ಕರೆಕ್ಟಾಗಿ ಬರ್ತದೆ ಹಾಕತ್ತೆ. ಮಾಡ್ತಿರೋದು ಯಾರು? ಸರಿಯಾ? ನೀನೇನು ಬೆಳಗಿದ್ದೀಯಾ? ನೀನು ಕರಗಿರೋದು ನಡೆಯೋಮು. ನೀನು ಹಂಗಿದ್ಯಾ, ನಾನು ಹಂಗಿದ್ದೀನಿ. ನೋಡಿ ಗೈಸ್, ನಾನು ಕರಗಿದ್ದೀನಂತೆ. ಅಲ್ಲ ಇವ್ರು ಹೆಂಗಿತ್ತ, ಇವ್ರು ಹೆಂಗಿತ್ತ, ನನ್ನ ಕರಿಯ ಅಂದ್ಬಿಟ್ಟ. ನನ್ನ ಕರಿಯ ಅಂದ್ಬಿಟ್ಟ. ನೀನು ಏನ್ ರೈಟ್ಸ್ ಐತೆ ಅಂತ ನಿನಗೆ ಕರಿಯ ಅಂದೆ? ನಾನು ಕರಗಿದ್ದೀನಂತೆ ಗೈಸ್. ಏನು ನೀನು ನಮ್ಮವ್ವ ಬೆಳಗವಳ? ಅವಳು ಕರಿಗೇನು ಇಲ್ಲಿ ನೋಡ್ರಿ, ಕರಿಯ ಅಂದ್ಬಿಟ್ಟು ಇಲ್ಲಿ ಬಂದು ನಿಂತವಳೆ. ಇಲ್ಲಿ ನೋಡಿ ಚಾಕು, ಹೇಳದ್ನಲ್ಲ ಕಣ್ಣು ಕಿತ್ತು ಬಿಡುವೆ, ಗೋಲಿ ಆಡಿ ಬಿಡುವೆ ಅಂತ. ಇನ್ನೇನ್ಸಲ ಏನೋ ಕರಿಯ ಅಂದರೆ ನಾಲ್ಗೆ ಕತ್ತರಿಸಿ ಬಿಡುವೆ. ಮೊಟ್ಟೆ ಹೊಡೆದೋಯ್ತು. ದೇವ್ರನೇ ದಿಬ್ಬ ಇದ್ದಂಗಿದ್ಯಾಳಮ್ಮ, ಕಣ್ಣೊಳ್ಳೆ ಬೇತಾಳಂತರ ಆಯ್ತಲ್ಲಮ್ಮ. ಏಯ್ ಬಾವ ಅಡಿಕೆ ಮಾಡ್ತಿರೋದು ಯಾರು? ಮಾಡ್ತಿರೋದು ಯಾರು? ನಾನು ಏನ್ ತಪ್ಪು ಮಾಡಿದ್ದೀನಿ? ಅದೇ ಮತ್ತೀಗ ನೋಡಿ ಗೈಸ್, ನಾನು ಕರಿಯ ಅಂತ. ಇವ್ರ ತಾತ ಹೆಸರಿಕ್ಕಿದ್ ನನ್ನ ಕರಿಯ ಅಂತ. ಯಾರು ನಿಮ್ಮಪ್ಪ? ನರಸಿಂಹಯ್ಯ. ಅದು ನಿಮ್ ನರಸಿಂಹಯ್ಯ ನಿಮ್ಮಪ್ಪ. ನಿನಗಪ್ಪ ಹೊರತು ನನಗಪ್ಪ ಅಲ್ಲ ಅಲ್ವಾ ಗೈಸ್? ಇವ್ರಪ್ಪ ಯಾವತ್ತಿದ್ರು ಇವ್ರಿಗಪ್ಪ ಹೊರತು ನನಗಪ್ಪ ಅಲ್ಲ. ಮತ್ತೆ ನಿಮ್ಮಪ್ಪ ನಿನಗೆ ಲಕ್ಷ್ಮಮ್ಮ ಅಂತ ಹೆಸರಿಕ್ಕಿರೋದು, ನನಗೆ ನಮ್ಮಪ್ಪ ಪ್ರಶಾಂತ. ನಾನೊಬ್ಬ ಕನ್ನಡಿಗ ಅಂತ ಹೆಸರಿಕ್ಕಿರೋದು. ಗೌರವ ಇದ್ರೆ ನಿಮ್ಮ ಅಪ್ಪನ ಮೇಲೆ ಇರ್ಲಿ, ನಮ್ಮೇಲೆಲ್ಲ ಬೇಡ. ದುರಂಕಾರ, ಅಹಂಕಾರ ಬೇಡ, ನಮ್ಮ ಹತ್ರ ಬೇಡ. ಏನ್ರಿ ಮೀಡಿಯಾ ಅರ್ಥ ಆಯ್ತಾ? ಅಷ್ಟೇನಾ? ಅಷ್ಟೇ ಗೈಸ್. ನೋಡಿ, ಮೊಟ್ಟೆ ಹಾಕದೆ
ಊಟ ಮಾಡಿದೆ ಅಂತ ಇರೋದೆ. ತಾಂತ ಅಲ್ಲೇ ತಾಂತವ್ರು ನೋಡ್ರಿ. ಇದು ಹೆಣ್ಮಕ್ಳ ಜೀವನ, ಆರಾಮ್ ಜೀವನ ಇವ್ರದ್ದು. ಹಾಂ ಹೊಟ್ಟೆನೇ ಹೋಗಲೇ ನನ್ನ ಮಗನೇ. ಇಲ್ಲ ಗೈಸ್, ನಾನು ಹೇಳ್ದಂಗೆ ಗಂಡು ಮಕ್ಳದು ಪರವಾಗಿಲ್ಲ, ಹೆಂಗೋ ನಡೆದೋಗ್ಬಿಡುತ್ತೆ. ಗಂಡು ಮಕ್ಳದ್ದು ಹೆಂಗೋ ನಡೆದೋಗ್ಬಿಡುತ್ತೆ, ಆದರೆ ಹೆಣ್ಮಕ್ಳದ್ದು ಹಂಗಲ್ಲ, ಅವ್ರಿಗೆ ಕಷ್ಟ ಇದೆ. ಸೊ ನಮಗೆ ಇಲ್ದಿರೋಂಥ ತುಂಬ 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 ಕಷ್ಟ ಇದೆ. ಸೊ ಹೆಣ್ಮಕ್ಳಿಗೆ ಗೌರವ ಕೊಡಿ. ನಮ್ಮಮ್ಮ ನಡೆಯುತ್ತೆ ಬಿಡಿ, ನಾನು ಹೆಂಗೆ ಮಾತಾಡೋದು ನಡೆಯುತ್ತೆ, ಲಕ್ಷ್ಮಿಯದು ನಡೆಯುತ್ತೆ, ಹೋಗಿ ಬಾರ್ಯದು ನಡೆಯುತ್ತೆ. ಅದು ಪ್ರೀತಿಯಿಂದ ಕರೆಯೋದು. ಸೊ ಬೇರೆ ಹೆಣ್ಮಕ್ಳಿಗೆಲ್ಲ ಮರ್ಯಾದೆ ಕೊಡಿ. ಅವ್ರಿಗೂ ಕಷ್ಟ ಇರುತ್ತೆ, ಕಷ್ಟದಿಂದ ಮೇಲೆ ಬಂದಿರ್ತಾರೆ. ಕಷ್ಟದಿಂದ ಮೇಲೆ ಬಂದಿರ್ತಾರೆ ಅಂತಂದರೆ ಆ ಕಷ್ಟ ಎಲ್ಲ ತುಳಿದು ಮೇಲೆ ಬಂದಿರೋ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ಮರ್ಯಾದೆ ಕೊಡಿ. ಸೊ ನಾನು ಮರ್ಯಾದೆ ಕೊಡ್ತೀನಿ, ನೀವು ಮರ್ಯಾದೆ ಕೊಡಿ. ತಾಯಿಗೆಲ್ಲ ಏನಿಲ್ಲ, ಅದು ತಾಯಿ ಪ್ರೀತಿ ಅಲ್ವಾ, ಹೆಂಗೆ ಬೇಕಾದ್ರೂ ಮಾತಾಡೋ ನಡೆಯುತ್ತೆ. ಯಾಕೆಂದರೆ ಅದು ಪ್ರೀತಿ ಮನಸ್ಸಲ್ಲಿರುತ್ತೆ. ನೋಡ್ಕೊಳ್ಳೋದು ಆಮೇಲೆ ನೋಡಿ. ಇವಾಗ ಇದು ಆಮ್ಲೆಟು, ಇದು ಅನ್ನ ಸಾರು ತಿನ್ಕೊಂಡು ಏನೇನಾಗೈತೆ ಅಂತ ನೋಡಿಕೊಂಡು ಹೋಗ್ಬಿಡೋಣ. ನೋಡಿ ಆಲ್ರೆಡಿ ತಗೊಂತವ್ರು ಅವ್ರಲ್ಲಿ ಕುತ್ಕೊಂಡು. ನಾನು ಇವಾಗ ಇದನ್ನು ತಗೊಂಡೋಗಿ ಕುತ್ಕೊಂಡು ತಿನ್ಬೇಕಲ್ಲ. ನೋಡ್ರಿ ಆಗಲೇ ತಗೊಂತವ್ರೆ, ಇಟ್ಕೊಂಡು ಹೆಂಗೆ ತಗೊಂತವ್ರು ನೋಡ್ರಿ. ಎಂಥ ತಾಯಿ ನೀನು ಅಲ್ಲ. ತಿಂದು ಮಗನ ಬಿಟ್ಬಿಟ್ಟು ತಿಂತಾ ಇದೆಯಲ್ಲ ನೀನು. ಎಂಥ ತಾಯಿ ಇರ್ಬೇಕು ನೀನು. ನಮ್ಮ ತಾತ ಎಂಥ ಮಗಳಿಗೆ ಜನ್ಮ ಕೊಟ್ಬಿಟ್ಟವ್ರೆ ದೇವ್ರೆ. ಎಂಥ ಮಕ್ಳಿಗೆ ಜನ್ಮ ಕೊಟ್ಬಿಟ್ರೆ, ಎಂಥ ಮಗಳಿಗೆ ಹಾಕೊಂಡು ಬಾರಿಸ್ತಾ ಬಿದ್ದವೆ. ನಮಗೆ ನೋಡಿದ್ರೆ ಇಲ್ಲಿ ಆಮ್ಲೆಟ್ ಹಾಕೊಂತ ಬಿಟ್ಬಿಟ್ಟು, ತುಪ್ಪ ಬೇಡ, ಇವು ಮಾತ್ರ ಹಾಕೊಂಡು ತಿಂತಾ ಬಿದ್ದವೆ. ಬೇಡ ಬೆಳಿಗ್ಗೆ ನಾನೇ ಮಾಡಿರೋದು ಆಮ್ಲೆಟು ಚೆನ್ನಾಗೈತೆ. ಎಮ್ಮಿ ಹೆಂಗೈತೆ ಆಮ್ಲೆಟು? ನಾನು ತಿಂತಾ ಇದ್ದೀನಿ, ಚೆನ್ನಾಗಿದೆ. ಯಾರು ಮಾಡಿರೋದು? ಅನ್ನ ತಿಂತೀನಿ. ಚೆನ್ನಾಗಿಲ್ವಾ? ನಾನೇ ಹಾಕಿರೋದು. ನೀರೇ